ಶ್ರೀ ವೀರಭದ್ರೇಶ್ವರ ಹಾಗೂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ನೂತನ ದೇವಸ್ಥಾನ ಲೋಕಾರ್ಪಣೆ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹೊಳೆ ಆಲೂರ ಗ್ರಾಮದ ಶ್ರೀ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರೇಶ್ವರ ಹಾಗೂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ನೂತನ ದೇವಸ್ಥಾನ ಲೋಕಾರ್ಪಣೆ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಶ್ರೀ ವೀರಭದ್ರೇಶ್ವರ ಸೇವಾ ಟ್ರಸ್ಟ್ ಕಮಿಟಿಯ ಮಹೇಂದ್ರಗೌಡ ಪಾಟೀಲ ಮಾಹಿತಿ ನೀಡಿದರು. ಸೇವಾ ಟ್ರಸ್ಟ್ ಕಮಿಟಿಯಿಂದ ಬಂದು ತಮಗೆ ಪತ್ರಿಕಾ ಮಾಧ್ಯಮದವ್ರಿಗೆ ಎಲ್ಲರಿಗೂ ಆಹ್ವಾನ ನೀಡ್ತಾ ಇದ್ದೀವಿ. ಏನಪ್ಪ ಅಂದ್ರೆ ಈಗ ನಮ್ಮ ಹೊಳ್ಯಾಳರೊಳಗೆ 2019 ಪ್ರವಾಹ ಬಂದು ಊರು ಅನ್ನೋದು ಎಲ್ಲ ಸ್ವಲ್ಪ ಇದಾಗಿಬಿಟ್ಟಿತ್ತು. ಅದಕ್ಕೆ ಒಂದು ಊರಿನ ಒಂದು ಉದ್ಧಾರದ ಸಂಬಂಧ ಒಂದು ವೀರಭದ್ರೇಶ್ವರ ದೇವಸ್ಥಾನ ಊರಿನವ್ರು ಎಲ್ಲರೂ ಸೇರಿಕೊಂಡು ಒಂದು ಕಮಿಟಿ ಮಾಡಿಕೊಂಡು ದೇವಸ್ಥಾನ ಕಟ್ಟೀವಿ. ಅದಕ್ಕೆ ಯಾರ್ದು ಸರ್ಕಾರದ ಸಹಾಯಧನ ಯಾವುದೂ ಇಲ್ಲದೆ ಎಲ್ಲರೂ ಶೇರ್ ಮಾಡಿಕೊಂಡು ದೇವಸ್ಥಾನ ಕಟ್ಟಿವಿ. ಅದಕ್ಕೆ ಆ ಕಾರ್ಯಕ್ರಮಕ್ಕೆ ತಮಗೆ ನಾವು ಕುಟುಂಬದವ್ರು ಅಂತಂದು ಎಲ್ಲ ಸೇರ್ಕೊಂಡು ಬಂದು ತಮಗೆ ಆಹ್ವಾನ ನೀಡ್ತಾಯಿದ್ವಿ. ಆದ ಕಾರಣ 4ನೇ ತಾರೀಕಿಗೆ 23ನೇ ತಾರೀಕಿಗೆ ಸ್ಟಾರ್ಟ್ ಆಗೈತ್ರಿ. ಅದು ಪ್ರವಚನ ಮಣಕ್ವಾಡ ಶ್ರೀಗಳು ದಿನಂಪ್ರತಿ ಸಾಯಂಕಾಲ 7ರಿಂದ 8 ಗಂಟೆ ತನಕ ಪ್ರವಚನ ಸ್ಟಾರ್ಟ್ ಮಾಡ್ಯಾರ. ಅದು 3ನೇ ತಾರೀಕಿಗೆ ಮುಗಿತೈತಿ. 4ನೇ ತಾರೀಕಿಗೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಶಿಲೆನ ಇವತ್ತು ಅನುಷ್ಠಾನ ಇಟ್ಕೊಂಡಿವಿ. ಆಮೇಲೆ ಪ್ರಾಣ ಪ್ರತಿಷ್ಠಾಪನೆ ಇರ್ತೈತಿ. ಸಾಯಂಕಾಲ ಸಮಾರಂಭ. ಆಮೇಲೆ ಅದ್ರ ಜೊತೆ ನಮ್ಮ ಪಕ್ಕದ ಹಳ್ಳಿಯವರು ಬೆನಾಳ ಶ್ರೀಗಳು ಅವರು ಮೌನ ಅನುಷ್ಠಾನದಾಗಿದ್ದರು. ಮೌನ ಅನುಷ್ಠಾನ ಅವ್ರದ್ದು 3ನೇ ತಾರೀಕಿಗೆ ಮುಗಿತೈತ್ರಿ. ಅದ್ರದ್ದು ಮೌನ ಅನುಷ್ಠಾನದ್ದು ಕಾರ್ಯಕ್ರಮ ಮುಗಿಸ್ಕೊಂಡು ಅದಕ್ಕೆ ತಾವು ಎಲ್ಲರೂ ಸೇರಿಕೊಂಡು ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು. ತಮ್ಮ ಸಹಾಯ ಸಹಕಾರ ಅಂತೂ ಮೇನ್ ಅದ ಇರ್ತೈತಿ. ಯಾಕಂದ್ರೆ ತಾವು ಏನು ಅದನ್ನು ಹೈಲೈಟ್ ಮಾಡಿ ನಮ್ಗೆ ಸ್ವಲ್ಪ ದೇವಸ್ಥಾನದ ಬಗ್ಗೆ ಒಂದಿಟ್ಟು ಇದನ್ನು ಮಾಡಿದ್ರಿ ಅಂದ್ರೆ ಇನ್ನೂ ಒಂದಿಟ್ಟು ಇದಾಗುತ್ತೆ. ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಮುಗಿಸ್ಕೊಂಡು ದಯವಿಟ್ಟು ಎಲ್ಲರೂ ಬಂದು ಆಮೇಲೆ ಎಲ್ಲ ಪತ್ರಿಕೆ ಮಾಧ್ಯಮದವ್ರಿಗೆ ಅವತ್ತು ಸಾಯಂಕಾಲ ಏನಿರ್ತೈತಿ ಅವತ್ತು ಸಮಾರಂಭ ಸತ್ಕಾರ ಸಮಾರಂಭನೂ ಇಟ್ಕೊಂಡಿವಿ. ಆದ ಕಾರಣ ಆದಷ್ಟು ಎಲ್ಲರೂ ಸೇರ್ಕೊಂಡು ಬಂದು ಅದನ್ನು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತ. ಪರಂಪರೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ಅಥವಾ ಸಂಸ್ಕಾರ ಮನಸ್ಸಿನಲ್ಲಿ ಒಂದು ಸಂಸ್ಕಾರ ಉಳಿಯುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಲಿ ಅಂತನ್ನುವಂಥದ್ದು ನನ್ನೊಂದು ಬೇಡಿಕೆ. ಹಾಗೆ ಸುಮಾರು ದಿನಗಳಿಂದ ಒಂದು ನಶಿಸಿ ಹೋದಂಥ ಈ ಹೊಳ್ಯಾಲೂರು ಗ್ರಾಮದಲ್ಲಿ ಅಂದರೆ ಫ್ಲಡ್ ಬಂದ ಸಮಯದಲ್ಲಿ ತುಂಬ ಹಾಳಾಗಿತ್ತು. ಆ ಸುಂದರ ಒಂದು ನಗರವನ್ನು ಕಟ್ಟಬೇಕಾದ್ರೆ ಸುಮಾರು ಯುವಕರು ಒಂದು ಅಚ್ಚುಕಟ್ಟಾಗಿ ಒಂದು ಕ್ರೋಢೀಕರಣ ಮಾಡಿ ಯಾವುದೇ ಸರ್ಕಾರದಿಂದ ಅನುದಾನಗಳನ್ನು ಪಡೆಯದೆ ಒಗ್ಗಟ್ಟಿನಿಂದ ಆ ಒಂದು ದೇವಸ್ಥಾನವನ್ನು ಕಟ್ಟಿದ ರೀತಿ ಒಂದು ನೋಡಿದರೆ ನೀವು ಬುಕ್ಲೆಟ್ ನೋಡೋದಕ್ಕಿಂತ ಆ ಜಾಗದಲ್ಲಿ ಒಂದು ಪಾದಸ್ಪರ್ಶ ಆಯ್ದ ತಕ್ಷಣ ಯಾವ ರೀತಿ ಬದಲಾವಣೆ ಆಗುತ್ತೋ ಅನ್ನುವಂಥದ್ದಕ್ಕೆ ಜನಸ್ತೋಮವೇ ಒಂದು ಸಾಕ್ಷಿ. ಯಾಕಂದರೆ ಪ್ರತಿದಿನವೂ ಅನ್ನ ಸಂತೃಪ್ತನೆಯಿಂದ ಹಿಡಿದು ಒಂದು ಆಧ್ಯಾತ್ಮಿಕ ಚಿಂತನೆಯನ್ನು ಕೇಳಲು ಒಂದು ವೃದ್ಧರಾಗಿರಬಹುದು, ಒಂದು ಯುವಕರಾಗಿರ್ಬೋದು, ಅವರು ಬಂದು ಒಂದು ಕ್ರೋಢೀಕರಣದಲ್ಲಿ ಆ ಒಂದು ಆಧ್ಯಾತ್ಮಿಕ ಚಿಂತನೆಯಲ್ಲಿ ತೊಡಗಿರುವ ಒಂದು ರೀತಿ ನೋಡಿದರೆ ಅಂದರೆ ಸ್ವಲ್ಪ ಬದಲಾವಣೆಗಳನ್ನು ತುಂಬ ಕಾಣ್ಬೋದು ನಾವು. ಅದಕ್ಕೆ ದಯವಿಟ್ಟು ಇಂಥ ಒಂದು ಪ್ರಚಾರಕ್ಕೆ ತಾವು ಒತ್ತು ಕೊಡಬೇಕು. ತಮ್ಮಲ್ಲಿ ಮನವಿ ಬೇಡ್ಕೊತಿದ್ದೀನಿ ಅಷ್ಟೇ. ಯಾಕಂದರೆ ಒಂದು ಜಗತ್ತಿನಾದ್ಯಂತ ಇಂಥ ಕಾರ್ಯಕ್ರಮಗಳು ನೆರವೇರಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ಳೋಕೆ ಸಹಾಯ ಹಸ್ತವನ್ನು ಬೇಡ್ತಾರೆ.